ನಿಂಗೇನೂ ಆಗಿಲ್ಲ ತಾನೇ? ಯಾಕೆ ಇದ್ದಕ್ಕಿದ್ದಾಗ ಬಂದ್ಬಿಟ್ಟೆ? ಬಿಸಿಲಲ್ವೇನೆ, ನಾನು ನಿಮ್ಮ ಥರ ಕುಣಿಯೋಕ್ಕಾಗತ್ತಾ? ಮದುವೆ ಮುಂದೆ ಇಟ್ಕೊಂಡು ನಾನು ಕುಂಟೆ ಪಿಲ್ಲೆ ಆಡ್ತಿದ್ರೆ ನೋಡಿದವ್ರು ಏನು ಅನ್ಕೋತಾರೆ ಹೇಳೋ? ನಿಮ್ಮಪ್ಪ ಏನೋ ಮಕ್ಕಳ ಜೊತೆಗೆ ಸೇರ್ಕೊಂಡ್ಬಿಟ್ರೆ ಮಕ್ಕಳೇ ಆಗ್ಬಿಡ್ತಾರೆ. ನನ್ನ ಕೈಲಾಗಲ್ಲ ಕಣೆ. ನಿಜ ತಾನೇ? ಬಾಕಿ ಎಲ್ಲ ಓಕೆ ಅಲ್ವಾ? ಯಾಕೆ ಪದೇ ಪದೇ ಕೇಳಿದ್ದೀನಿ ಕೇಳ್ತಿದ್ಯಾ? ಅಮ್ಮ, ನಾನು ಅಕ್ಕನ ಜೊತೆಗೆ ಹೋಗಿ ತವ್ರ ಮನೆ ತಾಳಿನ ಮಾಡಕ್ಕೆ ಕೊಟ್ಟಿದ್ದೆ ನೋಡು, ಅದನ್ನು ತರಕ್ಕೆ ಹೋಗ್ತಿದ್ದೀವಿ ಅಂತ ಅಪ್ಪನಿಗೆ ಹೇಳ್ಬಿಡಮ್ಮ. ನಾನೇ ಗಾಡಿನ ಡ್ರಾಪ್ ಮಾಡಲಮ್ಮ? ಬೇಡ ಕಣೆ, ಮನೇಲಿ ಸಾಕಷ್ಟು ಕೆಲಸ ಬಾಕಿ ಇದೆ. ನೀನು ಬಂದುಬಿಟ್ರೆ ಇವ್ರುಗಳು ಕುಂಟೆ ಬಿಲ್ಲೆ ಆಡ್ತಾನೇ ಇರ್ತಾರೆ. ನೀನಿಲ್ಲ ಅಂದರೆ ಎಲ್ಲ ಸ್ಲೋ ಆಗಿಬಿಡ್ತಾರೆ. ಬೇಗ ಆಟ ಮುಗಿಸಿ ಛತ್ರಕ್ಕೆ ತೊಗೊಂಡು ಹೋಗೋ ವಸ್ತುಗಳನ್ನೆಲ್ಲ ತುಂಬಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳು. ಸರಿನಮ್ಮ. ಯಾಕಿಲ್ಲೇ ನಿಂತಿದ್ಯಾ? ಹೋಗು. ನನಗೆ ಅಮ್ಮಂದೇ ಯೋಚನೆ ವಿಕ್ರಾಂತ್. ಈಗೇನಾದರೂ ನೀನು ಆರ್ಥನೆ ಮದುವೆ ಆಗ್ತಿದೆ ಅಂತ ಅಮ್ಮನಿಗೆ ಗೊತ್ತಾದರೆ ಅವ್ರು ಗ್ಯಾರಂಟಿ ಸುಮ್ಮನೆ ಇರೋದಿಲ್ಲ. ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅಂದಿದ್ರಂತೆ. ಅಮ್ಮನ ನೀನೇ ಕನ್ವಿನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಈಗ ಕೈ ಕೊಡ್ತಿದ್ಯಲ್ಲ ಅಗ್ರಜ. ನಾನು ಹೇಳಿದ್ದು ನೀನು ಆರ್ತಿನ ಮದುವೆ ಆಗಿ ಮನೆ ಕರ್ಕೊಂಡು ಬಂದಾಗ, ಆಗ ಬೇರೆ ಆಪ್ಷನ್ಸ್ ಇರೋದಿಲ್ಲ. ನಾನು ಅಮ್ಮನ ಖಂಡಿತವಾಗ್ಲೂ ಕನ್ವಿನ್ಸ್ ಮಾಡ್ತೀನಿ. ಮತ್ತೆ ನಿಮ್ಮಿಬ್ಬರು ಮದುವೆ ನಡೆಯುವಾಗ ಅಮ್ಮ ಏನಾದರೂ ಬಂದರೆ ಹಾಗೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಹೌದಾ? ಈಗೇನು ಮಾಡೋದು? ನೀವಿಬ್ರು ಮದುವೆಗೆ ಬರ್ತಿದ್ದೀರೋ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗದೇ ಇರೋ ಹಂಗೆ ಮಾಡೋಕ್ಕಾಗುತ್ತಾ? ಅಗ್ರಜ, ಈ ಗ್ಯಾಪಲ್ಲಿ ನಮ್ಮ ಮನೇಲಿರೋ ಲೂಸ್ ಮಾಮ ಬೇರೆ ಬೆನ್ನಿಗೆ ಬಿದ್ದಿದ್ದಾನೆ. ಎಸ್, ಬಟ್ ಐ ಸ್ಟಿಲ್ ಡೂ ಹ್ಯಾವ್ ಅ ಪ್ಲಾನ್. ನನ್ನ ಕಾನ್ಫರೆನ್ಸ್ ಇದೆ ಅಂತ ಟಿಕೆಟ್ ಬುಕ್ ಮಾಡ್ತೀನಿ. ನಿನ್ನ ಹೆಸರು ಸೇರಿಸಿ ಇಲ್ಲಿಂದ ಎಲ್ಲ ಒಟ್ಟಿಗೆ ಏರ್ಪೋರ್ಟಿಗೆ ಹೋಗೋಣ. ಅಲ್ಲಿಂದ ಯಾವುದಾದ್ರು ಹೋಟೆಲಲ್ಲಿ ರೂಮ್ ಮಾಡಿ ಛತ್ರಕ್ಕೆ ಹೋಗೋಣ. ಪರ್ಫೆಕ್ಟ್ ಪ್ಲ್ಯಾನ್. ಎಸ್ ಅಗ್ರಜ, ಎಂಥ ಒಳ್ಳೆ ಪ್ಲಾನು. ಇದ್ರ ಮಧ್ಯೆ ಗೌತಮಿಗೆ ಒಂದು ಗತಿ ಕಾಣಿಸ್ಲೇಬೇಕು. ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ಯಾರೂ ಕಾಣಿಸ್ತಿಲ್ವಲ್ಲ? ಯಾರೂ ಬಂದಿಲ್ಲ ಡಾಕ್ಟ್ರೆ, ನಾನೊಬ್ಬಳೇ ಆಟೋಲ್ಲಿ ಬಂದಿದ್ದೇನೆ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ಜೊತೆಲಿ ಯಾರನ್ನಾದರೂ ಕರ್ಕೊಂಡು ಬರಬೇಕು. ಆಯಿತು ಡಾಕ್ಟ್ರೆ. ಈಗ ನನಗೇನಾಗಿದೆ? ನಿಮಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ನೀವು ಇಲ್ಲಿವರೆಗೂ ಬಂದಿದ್ದು ಒಂದು ದೊಡ್ಡ ಮಿರಾಕಲ್, ದೇವ್ರ ದಯೆ ಅಷ್ಟೇ. ಡಾಕ್ಟ್ರೆ, ಹೀಗಂದರೆ ಹೇಗೆ? ನನಗೆ 4 ಜನ ಹೆಣ್ಮಕ್ಳು, ಅದರಲ್ಲಿ ನಾಡಿದ್ದೇ ಒಬ್ಳದ್ದು ಮದುವೆ. ಇನ್ನು ಸ್ವಲ್ಪ ದಿನಕ್ಕೆ 2ನೇ ಮದುವೆನೂ ಮಾಡಬೇಕು. ಇನ್ನಿಬ್ಬರದ್ದು ಓದೇ ಮುಗ್ದಿಲ್ಲ. ನೀವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿಬಿಟ್ರೆ ನಾನು ಮದುವೆಯಲ್ಲಿ ಹೇಗೆ ಓಡಾಡೋದು? ಮದುವೆವರೆಗೂ ನಾನು ಬದುಕಿರ್ತೀನಿ ತಾನೆ? ನೀವು ಮದುವೆ ಅಂತ ತುಂಬ ಟೆನ್ಷನ್ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ, ಅದಕ್ಕೆ ಹೀಗಾಗಿದೆ. ಸದ್ಯದಲ್ಲೇ ನಿಮಗೆ ನೋವಾಗೋವಂಥದ್ದು ಅಥವಾ ಆಘಾತ ಆಗೋವಂಥದ್ದು ಏನಾದರೂ ಘಟನೆ ನಡೀತಾ? ಇನ್ನು ಹೊಟ್ಟೆಲಿರೋ ಕಣ್ಣೆ ಬಿಡ್ದಿರೋ ಮಗುನ ಕೊಂದೇ ಬಿಟ್ಟಿಲ್ಲ ರಾಕ್ಷಸಿ. ಡಾಕ್ಟ್ರೇ, ಅದು ಇಲ್ಲ, ಹಾಗೇನೂ ಇಲ್ಲ. ಸದ್ಯದಲ್ಲೇ ಯಾವಾಗಲಾದರೂ BP ಮಾತ್ರ ಏನಾದರೂ ಚೇಂಜ್ ಮಾಡಿದ್ರಾ? ಇಲ್ಲ, ಯಾವಾಗಲೂ ತಗೋತಾ ಇದ್ದೀನಿ. ಒಳ್ಳೆ ಆಹಾರ ತಗೊಳ್ಳಿ, ಆಯಿಲ್ ಫುಡ್ ಬೇಡ, ಆದಷ್ಟು ಎಕ್ಸಸೈಸ್ ಮಾಡಿ, ಜಾಸ್ತಿ ನೀರು ಕುಡೀರಿ. ಸುಮ್ಮನೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಮಗಳ ಮದುವೆ ಚೆನ್ನಾಗೇ ನಡೆಯುತ್ತೆ ಅಂತ ಧೈರ್ಯವಾಗಿರಿ. ಆಯಿತು ಡಾಕ್ಟ್ರೇ, ನೀವು ನನ್ನ ಜೀವ ಉಳಿಸ್ಬಿಟ್ರಿ. ನಾಡಿದ್ದೇ ಮದುವೆ, ನೀವು ಖಂಡಿತ ಬರಬೇಕು. ಹೀಗೆ ಕರಿತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ತುಂಬ ಮಾತಾಡ್ತಿದ್ದೀರಾ, ಆದಷ್ಟು ರೆಸ್ಟ್ ಮಾಡಿ.
ನಾನು ಇನ್ನು ಬರ್ತೀನಿ. Bloody scoundrel. ಅಗ್ರಜ ಅಗ್ರಜ ಏಯ್ ನಿಂತ್ಕೊಳ್ಳಿ, ನನ್ನ ದಾಮಿ ಸಿಗಾಕೊಂಡಿದೆ. ಅಯ್ಯೋ, ಕಾರ್ ಬೇರೆ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಸುತ್ತಿ ಶಂಕರ. ಏಯ್ Hey Gautam. ಅಗ್ರಜ Gautam. ಅಗ್ರಜ ಅಗ್ರಜ ಏನಾಗಿದೆ ನಿನಗೆ? ಇಲ್ಲಿ ಯಾವ ಗೌತಮೂ ಇಲ್ಲ. ವಿಕ್ರಾಂತ್ ಗೌತಮ್ ಇಲ್ಲೇ ಇದ್ದ. ಅಗ್ರಜ ಅರ್ಥ ಮಾಡ್ಕೋ, ಗೌತಮ್ ಇಲ್ಲಿ ಇಲ್ಲ. ವಿಕ್ರಾಂತ್ ನಾನ್ ಆಯ್ತು, ಒಳಗಡೆ ಅವ್ನ ಹೆಂಡತಿ ಶಾರದಾ ಇರ್ತಾಳೆ, ಬಾ ತೋರಿಸ್ತೀನಿ. ಅಗ್ರಜ ನಿಜವಾಗ್ಲೂ ಒಳಗಡೆ ಇರೋದು ಗೌತಮ್ ಹೆಂಡ್ತಿನ? ವಿಕ್ರಾಂತ್ ನೀನು ಶಾರದವ್ರೆ, ಶಾರದವ್ರೆ, ಯಾರು ಬೇಕಿತ್ತು? ಶಾರದವ್ರನ್ನ ಕರೀರಿ, ನಾನು ಎಲೆಕ್ಟ್ರಿಷಿಯನ್. ಆಗ್ಲೇ ಅವ್ನ ಮಾತಾಡ್ಸ್ಕೊಂಡು ಹೋಗಿದ್ದೆ. ನಾನೇ ಶಾರದಾ. ನಿಮ್ಮನ್ನ ಈಗಲೇ ನೋಡ್ತಿರೋದು. ನಿಮ್ಮ ಹತ್ರ ಮೊದಲು ಮಾತಾಡ್ಲಿಲ್ವಲ್ಲ? ಈ ರೀತಿ ನಾಟಕ ಮಾಡೋದಕ್ಕೆ ಗೌತಮ್ ಹೇಳ್ಕೊಟ್ಟ. ಎಷ್ಟು ದುಡ್ಡು ತೊಗೊಂಡಿದ್ದೀರಾ? ರೀ ರೀ ಬನ್ರಿ ಇಲ್ಲಿ. ಯಾಕೆ ಶಾರದಾ, ಯಾಕೆ ಹಾಕೊಂಡೆ? ನೋಡ್ರಿ, ಇವ್ರು ಯಾರೋ ಬಂದು ಏನೇನೋ ಹೇಳ್ತಿದ್ದಾರೆ. ಇವ್ರು ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಯಾರೇ ನೀವು? ನನ್ನ ಹೆಂಡತಿ ಹತ್ರ ನಿಮ್ದೇನು ಮಾತು? ಏನು ಬೇಕು ನಿಮಗೆ? ಹೇಯ್, ನೀವು ಹೀಗೆಲ್ಲ ಮಾತಾಡಿದ ತಕ್ಷಣ ನಂಬಿಡ್ತೀನಿ ಅಂತ ಅನ್ಕೋಬೇಡಿ. ನೀವೆಲ್ಲರೂ ಅವನ ಕಡೆಯವ್ರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಹತ್ರ ನಿಜ ಬಾಯ್ ಬಿಡ್ಸೇ ಬಿಡಿಸ್ತೀನಿ. ಅಗ್ರಜ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ರೀ, ಅನುಮಾನಾಸ್ಪದ ವ್ಯಕ್ತಿಗಳು ಕಂಡ್ರೆ ಇನ್ಫಾರ್ಮ್ ಮಾಡಿ ಅಂತ ಟಿವಿ ನ್ಯೂಸಲ್ಲಿ ಬರ್ತಾ ಇದೆ. ಯಾವುದಕ್ಕೂ ಪೊಲೀಸಿಗೆ ಕಾಲ್ ಮಾಡಿ. ಅಯ್ಯೋ ಐ ಆಮ್ ವೆರಿ ಸಾರಿ. ಏನು ತಪ್ಪು ತಿಳ್ಕೊಬೇಡಿ. ನಮ್ಮ ಅಣ್ಣಂಗೆ ಹುಷಾರಿಲ್ಲ, ಚಿಕ್ಕದಾಗಿ ಮತಿಭ್ರಮಣೆ ಆಗಿದೆ ಅಷ್ಟೇ. ವಿಕ್ರಾಂತ್, what the hell is this? ಅಗ್ರಜ ಪ್ಲೀಸ್ ನೀನು ಏನು ಮಾತಾಡಬೇಡ, ದಯವಿಟ್ಟು ಸುಮ್ಮನೆ ಇದ್ಬಿಡು. ಹೇಳಪ್ಪ, ಇಂಥ ಹುಚ್ಚನ ರೋಡಲ್ಲಿ ಬಿಟ್ಟು ತಮಾಷೆ ನೋಡಬೇಡ. ಆದಷ್ಟು ಬೇಗ ನಿಮ್ಮ ಅಣ್ಣನ ಹುಚ್ಚಾಸ್ಪತ್ರೆ ಸೇರಿಸು. ಅಗ್ರಜ, ನನ್ನ ಮತಿಭ್ರಮಣ ಆಗಿದೆಯಾ? ವಾಟ್ ನಾನ್ಸೆನ್ಸ್ ಆರ್ ಯು ಸೇಯಿಂಗ್? ಅಗ್ರಜ ಐ ಆಮ್ ಡನ್. ಇದ್ರ ಬಗ್ಗೆ ಇನ್ನೇನೇ ಕೇಳಿದ್ರು ನನಗೆ ಏನು ಹೇಳೋಕ್ಕಾಗಲ್ಲ. ಐ ಆಮ್ ಸಾರಿ. ನೀನೆಲ್ಲಿ ಹೋಗಿದೆ? ನಿನ್ ಕಾಸ್ಟ್ಲಿ ಕಾರು ನನ್ನ ದಾವಣಿನ ಹಿಡ್ಕೊಂಡಿತ್ತು. ನಾನು ಕರಿತಾನೆ ಇದ್ದೆ, ನೀವು ಹೋಗ್ತಾನೆ ಇದ್ರಿ. ನಾನು ಗೌತಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ನಿನ್ನ ಹರಿಕತೆ ಕೇಳ್ಕೊಂಡು ಅಲ್ಲೇ ನಿಂತ್ಕೋಬೇಕಾ? ಪಿಕ್ಕಿ ಬಾಬಾ, ಹೋದ ಕೆಲಸ ಏನಾಯ್ತು? ಅಲ್ಲಿ ನಿಜವಾಗ್ಲೂ ಗೌತಮ್ ಹೆಂಡ್ತಿ ಇದ್ರಾ? ಇಲ್ಲ, ಅಲ್ಲಿದ್ದವ್ರು ಬೇರೆ ಯಾರೋ. ಗೊತ್ತಿತ್ತು ನಂಗೆ ಮೊದಲೇ ಗೊತ್ತಿತ್ತು. ಬಾಬಾ, ನಿಮ್ಗಿದು ಹೊಸ್ತಿರ್ಬೋದು, ಆದ್ರೆ ನಾನು ಈ ದೊಮ್ರಾಟನ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ. ಬೇಡ ಬೇಡ ಅಂದ್ರೂ ಕರ್ಕೊಂಡು ಬರೋದು, ಆಮೇಲೆ ಹಿಂಗೆ ಬೆಚ್ಚಮೋರೆ ಹಾಕೊಂಡು ನಿಲ್ಲೋದು. ಇವಕ್ಕಂತೂ ಸಾಕಾಗೋಗಿದೆ. ನನ್ನ ಪರಿಸ್ಥಿತಿ ನೋಡಿ ಆಡ್ಕೋತಿದ್ದೀರಾ? ಆಡ್ಕೊಳ್ಳಿ, ಆದರೆ ನನ್ನ ಮಾತಲ್ಲಿ ನಿಜ ಇದೆ. ಅದು ನಿಮಗೂ ಅರ್ಥ ಆಗೇ ಆಗುತ್ತೆ. ಆದರೆ ಅಷ್ಟರೊಳಗೆ ಪರಿಸ್ಥಿತಿ ಕೈ ಮೀರಿ ಹೋಗದೆ ಇದ್ರೆ ಸಾಕು. ಬಿದ್ರೆ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳೋರ್ನ ನೋಡಿದ್ದೀನಿ, ಆದ್ರೆ ಈ ಅಪ್ಪ ನಾನು ಬಿದ್ದೇ ಇಲ್ಲ ಅಂತ ಹೇಳೋ ಜಾಯಮಂದೋನು. ಇವನನ್ನ ನಂಬಿ ಬಂದಿದ್ದಕ್ಕೆ ನಮಗ್ ನಾವೇ ಹುಡ್ಕೋಬೇಕು.
ಸುಳ್ಳನ್ನ 10 ಸರಿ ಹೇಳಿದ ಮಾತ್ರಕ್ಕೆ ಅದು ನಿಜ ಆಗಲ್ಲ ಅಗ್ರಜ. ಯಾಕೆ ನೀನು ಹಠ ಬಿಡ್ತಿಲ್ಲ? ಗೌತಮ್ ಅಂತ ಜೆಮ್ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಈ ವಯ್ಯಂಗೆ ಅವ್ರನ್ನ ಕಂಡ್ರೇನೆ ಆಗಲ್ಲ. ಈಗೋ ಪ್ರಾಬ್ಲಮ್ ಬಾಬಾ, ಈಗೋ ಪ್ರಾಬ್ಲಮ್ಮು. ಅದಕ್ಕೆ ಹೀಗೆಲ್ಲ ಆಡೋದು. ಏ ಬಜಾರಿ ಬೇಡ ಹೇಳ್ತಾ ಇದೀನಿ ನೋಡು. ಏ ಬನ್ನಿ ಬಾಬಾ, ಇವ್ರ ಹತ್ರ ಏನ್ ಮಾತು? ನಾನು ಬರೋದಿಲ್ಲ, ನೀ ಬೇಕಾದ್ರೆ ಹೋಗಿ. ನಾವೇ ನಿನ್ನನ್ನು ಕರೆದಿಲ್ಲ, ನೀ ಇಲ್ಲೇ ಇರು. ನನ್ನ ಕಾಲರ್ ಹಿಡ್ಕೊಂಡ ತಕ್ಷಣ ನೀನು ಗೆದ್ದೆ ಅಂತ ನಮ್ಮ ಮಿಸ್ಟರ್ ವೇದಾಂತ್. ಏಯ್, ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಇಲ್ಲೇ ಹೂತಾಕ್ಬಿಡ್ಬೇಕು ಅನಿಸ್ತಿದೆ. ನನಗೆ ಹೊಸ ಹೊಸ ಹುಡುಗಿರ ಮೇಲೆ ಲವ್ ಆದಂಗೆ ನಿನಗೆ ನನ್ನ ಕಾಲರ್ ಮೇಲೆ ಲವ್ ಆಗಿದೆ ಅಲ್ಲ? ಕೂಲ್ ಬ್ರೋ ಕೂಲ್. ಈಗ ನಿನ್ನ ಯಾರೂ ನಂಬಲ್ಲ. ನಿನ್ನ ಪ್ಲಾನ್ ಎಲ್ಲ ಫ್ಲಾಪ್ ಫ್ಲಾಪ್ ಫ್ಲಾಪ್. ನಾನು ವಿಡಿಯೋ ಮಾಡಿದ್ದು ಏನಾಗಿರ್ಬೋದು? ವಿಡಿಯೋ ಮಾಡಿದ ಪ್ರೂಫ್ ಕೂಡ ಸಿಗ್ಲಿಲ್ಲ ಅಂತ ಯೋಚಿಸ್ತಿದ್ಯಾ? ಹೇಳ್ತೀನಿ ಬ್ರೋ, ಎಲ್ಲ ಹೇಳ್ತೀನಿ. ನನ್ನ ಹೆಂಡತಿ ನೀರು ತಂದ್ಕೊಡೋ ಗ್ಯಾಪಲ್ಲಿ ನನಗೆ ಕಾಲ್ ಮಾಡಿ ಅವತ್ತು ಫಾಲೋ ಮಾಡ್ಕೊಂಡು ಬಂದವನು ಬೇರೆ ನೆಪ ಹೇಳ್ಕೊಂಡು ಮತ್ತೆ ಬಂದಿದ್ದೇನೆ ಅಂತ ಹೇಳಿದ್ಲು. ನನ್ನಂಥ ಕ್ರಿಮಿನಲ್ಗೆ ಅಷ್ಟು ಸಾಕಲ್ವಾ? ಅದು ನೀನೇ ಅಂತ ಅರ್ಥ ಮಾಡ್ಕೊಳಕ್ಕೆ ನಾನು ಇಮಿಡಿಯೇಟ್ ಆಗಿ ಒಬ್ಬ ಹುಡುಗಂಗೆ ಹೇಳ್ದೆ. ಈ ಫೋಟೋಸ್ ವಿಡಿಯೋಸ್ನೆಲ್ಲ ನೋಡಿದ್ರೆ ವಿಕ್ರಾಂತ್ ಮತ್ತೆ ಬಜಾರಿ ನನ್ನನ್ನು ನಂಬಲೇಬೇಕು. ದೇ ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಸರ್, ನಾನೊಂದು ಇಂಟರ್ವ್ಯೂ ಹೊರಟಿದ್ದೆ, ಯಾರೋ ನನ್ನ ಮೊಬೈಲು ಪರ್ಸು ಕದ್ಬಿಟ್ರು. ಅದಕ್ಕೆ ನಾನು ಇಂಥ ರೀಸನ್ಸ್ಗೆಲ್ಲ ದುಡ್ಡು ಕೊಡೋದಿಲ್ಲ. ದುಡ್ಡಲ್ಲ ಸರ್, ಒಂದ್ಸಲ ನಿಮ್ಮ ಮೊಬೈಲ್ ಕೊಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ನಾನು ಸ್ವಾಭಿಮಾನಿ ಸರ್. ಓಕೆ, ಕೊಡ್ತೀನಿ. ಆದರೆ ನಿನ್ನ ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡಬೇಕು. ಸರಿ ಸರ್. ಬಾ. ಥ್ಯಾಂಕ್ ಯು ಸರ್. ನನ್ನ ಫ್ರೆಂಡ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನೀವಿನ್ನು ಹೊರಡಿ. ಟ್ರೈ ಅಗೇನ್. ಬೇಡ ಸರ್. ಒಂದು ನಿಮಿಷ ತಗೋ, ಇಂಟರ್ವ್ಯೂನು ಚೆನ್ನಾಗಿ ಅಟೆಂಡ್ ಮಾಡು. ಥ್ಯಾಂಕ್ ಯು ಸರ್. ಅನ್ಯಾಯವಾಗಿ ವಿಡಿಯೋ ಜೊತೆ 500 ರೂಪಾಯಿನೂ ಕಳ್ಕೊಂಡೆ. ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ. ಇಷ್ಟಕ್ಕೆ ನೀನು ಧೈರ್ಯ ಕಳ್ಕೋಬೇಡ. ಮದುವೆಯಲ್ಲಿ ನಿನಗಿನ್ನೂ ತುಂಬ ದೊಡ್ಡ ಸರ್ಪ್ರೈಸ್ ಕಾದಿದೆ. ಅವತ್ತೇನೋ ಗೆಲ್ಲೋರ್ಗೂ ಆಟ ಮುಗಿಸಲ್ಲ ಅಂದಿದ್ಯಲ್ಲ, ನಿನ್ನ ಪಾಲಿನ ಆಟ ಮುಗಿಯೋದೇ ಇಲ್ಲ. ಯಾಕಂದ್ರೆ ಗೆಲ್ಲೋದು ನಾನಿನ್ ಬರ್ಲಾ? ಸದ್ಯಕ್ಕೆ ನೀನು ಅನ್ಕೊಂಡಂಗೆ ಎಲ್ಲ ನಡೀತಿದೆ ಅಂತ ನೀನೇ ಗೆಲ್ಲೋದು ಅಂತ ಅನ್ಕೋಬೇಡ. ನೀನು ಯಾವತ್ತು ಆರ್ತಿ ಮೋಸ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತೋ ಅವತ್ತೇ ನೀನು ಸುಮ್ಮನೆ ಬಿಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ನಿನ್ನಂಥ ತಿಗಣನ ಹೊಸ್ಕ ಹಾಕೋದು ನನಗೊಂದು ಕೆಲಸನೇ ಅಲ್ವೋ. ಆದರೆ ನಾನೇ ಒಳ್ಳೆಯವನು, ನಾನು ಬಿಟ್ಟರೆ ಒಳ್ಳೆಯವರೇ ಇಲ್ಲ ಅಂತ ಎಲ್ಲನೂ ಬ್ಲೈಂಡಾಗಿ ನಂಬಿಸಿದ್ಯಲ್ಲ, ಅದನ್ನು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಇಷ್ಟು ದಿನ ಪ್ರೂಫಿಗೋಸ್ಕರ ಒದ್ದಾಡ್ತಿದ್ದೆ. ಇವತ್ತಿಂದ ನಿನ್ನ ಕೊನೆಗೆಲ್ಲ ಶುರುವಾಯಿತು ಅನ್ಕೋ. ಸುಮ್ಮನೆ ಕಾಂಪಿಟೇಷನ್ ಅಂದ್ರೆ ಜಿದ್ದಿಗೆ ಬಿದ್ದು ಗೆಲ್ಲೋ ಮಗ ನಾನು. ಇನ್ನು ರಿವೆಂಜ್ ಅಂತ ಫಿಕ್ಸ್ ಆದ್ಮೇಲೆ ಮುಗೀತು. ಆಲ್ ದಿ ಬೆಸ್ಟ್ ಸ್ಕೌಂಡ್ರಲ್. ಬರೀ ಮೊದಲು ನಿನ್ನಿಂದಾನೇ ಶುರು ಆಗಲಿ, ನೀನೇ ಅಷ್ಟನ್ನ ಹಚ್ಚ ಮೊದಲೇ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೆಕೋರೇಷನ್ ಮಾತ್ರ ಮಾಡಲ್ಲ ಅಂತ ಹೇಳಬೇಡಿ. ನಾನು ಹೇಗಾದರೂ ಅರೇಂಜ್ ಮಾಡಿಕೊಡ್ತೀನಿ. ನೀವು ಅರೇಂಜ್ ಮಾಡೋ ಅಷ್ಟೊತ್ತಿಗೆ ಮದುವೆನೂ ಮುಗಿದು ಮಕ್ಕಳು ಆಗೋತವೆ. ನಮ್ಮ ಫುಲ್ ಅಮೌಂಟ್ ಸೆಟ್ಲು ಮಾಡಲಿಲ್ಲ ಅಂದರೆ ಆರ್ತಿ ವೆಟ್ಸ್ ಗೌತಮ್ ಅಂತ ಇರೋ ಬೋರ್ಡನ್ನು ಎತ್ತಾಕೊಂಡು ಹೋಗ್ತೀವಿ ಅಷ್ಟೇ. ಮದುವೆಗೆ ಮುಂಚೆ ಅಡ್ವಾನ್ಸು, ಆಮೇಲೆ ಫುಲ್ ಸೆಟಲ್ಮೆಂಟು ಅಂತ ತಾನೇ ಮಾತುಕತೆ ಆಗಿದ್ದು. ಈಗ ನೀವು ಫುಲ್ ಅಮೌಂಟ್ ಕೇಳಿದ್ರೆ ಹೇಗೆ? ಏನು ಕತೆ ಹೊಡಿತಾ ಇದ್ದೀರಾ? ನಿಮ್ಮ ಮದುವೆ ಅಂತ ಯಾರ್ಯಾರ ಹತ್ರ ಸಾಲ ತಗೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಕೊಟ್ಟ 15,000ನ ಅಡ್ವಾನ್ಸ್ ಅಂತ ಇಲ್ಲಿ ಯಾರೂ ಹೇಳಲ್ಲ. ಆಗ ನೀವೇ ಅಷ್ಟು ಸಾಕು ಅಂತ ಹೇಳಿದ್ರಲ್ಲ. ಅದು ಅವತ್ತಿನ ಮಾತು. ಈಗ ಹೂವಿನ ರೇಟ್ ಬೇರೆ ಜಾಸ್ತಿ ಆಗಿದೆ. ಬೇಕು ಅಂದ್ರೂ ಹೂ ಸಿಗ್ತಾ ಇಲ್ಲ. ಈಗ ಇಲ್ಲಿ ಸುರಿದಿರೋ ಹೂವಿನ ಬೆಲೆನೇ 1 ಲಕ್ಷ ರೂಪಾಯಿ ಆಗಿದೆ ಗೊತ್ತಾ? ನೀವು ಅಂತ 25,000 ಕೊಟ್ಟರೆ ಸಾಕು ಅಂತ ನೀವೇ ಹೇಳಿದ್ರಲ್ಲ. ರೇಟ್ ಕಮ್ಮಿ ಆಗಿದ್ದಾಗ ಮಾತು ಬೇರೆ, ಸುಮ್ಮನೆ ಮಾತು ಬೇಡ. ಈಗೇನು ಕೊಡೋಕ್ಕಾಗುತ್ತೋ ಇಲ್ಲೋ ಅಷ್ಟು ಹೇಳಿ, ಇಲ್ಲಾಂದರೆ ಬೇರೆ ನೋಡ್ಕೊಳ್ಳಿ. ಬರೀ ನೀನು ಯಾಕೆ ಇಲ್ಲಿಗೆ ಬರೋದಕ್ಕೋದೆ? ಒಳಗಡೆ ಹೋಗು. ಸ್ವಲ್ಪ ಇಲ್ಲೇರಮ್ಮ. ನಿಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಅಂತ ನಿಮಗೂ ಸ್ವಲ್ಪ ಗೊತ್ತಾಗಲಿ. ಎಲ್ಲರ ಹತ್ರನೂ ಸಾಲ ಮಾಡ್ಕೊಂಡಿದ್ದಾರೆ. ನಮಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ. ಅಮೌಂಟು ಸೆಟ್ಲು ಮಾಡಿ ಅಂದರೆ ಕತೆ ಹೇಳ್ತಾ ಇದ್ದಾರೆ. ಕಾಸಿಲ್ಲದೆ ಕಜಾಯನೂ ಇಲ್ಲ. ದುಡ್ಡು ಬಂದರೆ ನಾಳೆ ಮಂಟಪ, ಬೋರ್ಡು ಎಲ್ಲ ಇರುತ್ತೆ. ಇಲ್ಲ ಅಂದರೆ ಯಾವುದೂ ಇರೋದಿಲ್ಲ ಅಷ್ಟೇ. ಏನ್ರಿ ಇದೆಲ್ಲ? ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಪರಿ. ನೋಡಿ, ನಮ್ಮದು ಮಿಡ್ಲ್ ಕ್ಲಾಸ್. ಪ್ರಾಣಕ್ಕಿಂತ ಯಾರು ಏನು ಅಂದ್ಕೊಳ್ತಾರೋ ಅಂತ ಮಾನಕ್ಕೆ ಜಾಸ್ತಿ ಹಂಚ್ಕೋತೀವಿ. ನೋಡಿ, ಮದುವೆ ಮುಗಿತಿದ್ದ ಹಾಗೆ ನಿಮ್ಮ ಹಣನ ನಿಮಗೆ ಸೇರಿಸೋ ಜವಾಬ್ದಾರಿ ನಂದು. ದಯವಿಟ್ಟು ಹೀಗೆಲ್ಲ ಗಲಾಟೆ ಮಾಡಬೇಡಿ. ಅದೆಲ್ಲ ಆಗಲ್ಲಮ್ಮ. ಇಂಥ ಕತೆ ನಾವು 1000 ಕೇಳಿದ್ದೀವಿ. ನಮ್ಮನ್ನು ನಂಬಿ ನಿಮ್ಮ ದುಡ್ಡು ನಿಮ್ಮ ಕೈ ಸೇರುತ್ತೆ. ನಾವೇನು ಓಡೋಗ್ತೀವ? ನಾನಂತೂ ಖಂಡಿತ ಮೋಸ ಮಾಡಲ್ಲ ನಿಮಗೆ. ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಇದ್ರೆಷ್ಟು ಬಿಟ್ರೆಷ್ಟು. ದುಡ್ಡು ಬೇಕು ಅಂದರೆ ಬೇಕು ರೀ. ಯಾವುದಕ್ಕೂ ನಾವು ಒಂದ್ಸಲ ಅಕ್ಕನ ಹತ್ರ. ಬೇಡ ಪ್ರಿ, ನಿಮ್ಮ ಭಾವ ಬೇರೆ ಥರನೇ ಅಂದ್ಕೋತಾರೆ. ಅವರೆದುರು ಮತ್ತೆ ಅವಮಾನ ಆಗೋದು ಬೇಡ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಇಷ್ಟೆಲ್ಲ ಹೊಂದಿಸಿದ್ದೀವಿ. ಎಲ್ಲರನ್ನೂ ಕರೆದು ಈ ಹಂತ ತಲುಪಿದ್ದೀವಿ. ಈ ಸಮಯದಲ್ಲಿ ನೀವೇನಾದರೂ ಕೈ ಬಿಟ್ಬಿಟ್ರೆ ನಮ್ಮ ಮರ್ಯಾದೆ ಹೊರಟೋಗುತ್ತೆ. ಸದ್ಯಕ್ಕೆ ಇರೋದ್ರಲ್ಲಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀವಿ. ಮದುವೆ ಮುಗಿತಿದ್ದ ಹಾಗೆ ಬಾಕಿ ಹಣ ನಿಮಗೆ ಕೊಟ್ಬಿಡ್ತೀವಿ. ಮದುವೆ ನಡೆಯೋದಕ್ಕೊಂದು ಅವಕಾಶ ಮಾಡಿಕೊಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಕಷ್ಟ ನಮಗೂ ಇದೆ. ನಿಮ್ಮ ಕಷ್ಟ ನೋಡ್ತಾ ಕೂತ್ಕೊಂಡ್ರೆ ನಮಗೆ ಬಿಸ್ನೆಸ್ ಆಗಲ್ಲ. ನಾವು ಬಂಡವಾಳ ಹಾಕಿ ತೆಗಿಬೇಕೋ ಬೇಡವೋ? ದುಡ್ಡು ಕೊಟ್ಟರೆ ಎಲ್ಲ. ಇನ್ನೇನು ಕತೆ ಹೇಳಬೇಡಿ. ಈಗೇನು ದುಡ್ಡು ಕೊಡ್ತೀರೋ ಇಲ್ಲ ನಾವು ಹೋಗ್ಲೋ? ಒಂದು ನಿಮಿಷ ಇರಿ ರೀ, ಸ್ವಲ್ಪ ಬನ್ನಿ. ಒಂದು ನಿಮಿಷ ಬರ್ತೀನಿ. ಏನಿದೆಲ್ಲ ಪರಿ? ದಯವಿಟ್ಟು ರೀ.
ಚಿಕ್ಕಪ್ಪ ಚಿಕ್ಕಮ್ಮ ಡೆಕೋರೇಷನ್ ಅವ್ರು ಬಂದಿದ್ದಾರೆ. ಯಾರಮ್ಮ ನೀನು? ನಮಸ್ತೆ ಅಮ್ಮ. ನಮಸ್ಕಾರ. ನನ್ನ ಹೆಸರು ರಾಧಾ, ಇವಳು ನನ್ನ ಫ್ರೆಂಡ್ ನಂದಿನಿ. ಫ್ಲವರ್ ಡೆಕೋರೇಷನ್ ಮಾಡೋದೇ ನಮ್ಮ ಕೆಲಸ ಅಮ್ಮ. ಹೌದಾ? ಆದರೆ ನಾವು ಬೇರೆಯವ್ರಿಗೆ ಹೇಳಿದ್ದೀವಲ್ಲಮ್ಮ. ಇಲ್ಲಿಗೆ ಅರ್ಜೆಂಟಾಗಿ ಡೆಕೋರೇಟರ್ಸ್ ಬೇಕು ಅಂತ ಕಾಲ್ ಬಂತು, ಅದಕ್ಕೆ ಸಡನ್ನಾಗಿ ಬಂದುಬಿಟ್ವಿ. ಅಯ್ಯೋ ಹೌದಾ, ನಾವು ಆಗಲೇ ಹೇಳಾಗಿದೆಯಲ್ಲಮ್ಮ. ಚಿಕ್ಕಮ್ಮ, ನಮಗೆ ಬೇಕಾಗಿರೋದು ಫ್ಲೇವರ್ ಡೆಕೋರೇಟರ್ಸೇ. ಯಾರಾದ್ರೇನು ಕೆಲಸ ಆಗಬೇಕಷ್ಟೇ ಅಲ್ವಾ ಅಲ್ವಾ ಚಿಕ್ಕಪ್ಪ? ಇವ್ರನ್ನ ನೋಡ್ತಾ ಇದ್ರೆ ಆ ದೇವರೇ ಕಳಿಸಿದಾನೆ ಅಂತ ಅನ್ಸುತ್ತೆ ಕಣೆ. ಯಾರು ಕರೆದ್ರೋ ಏನೋ, ಆದರೆ ನೀವು ಬಂದಿರೋ ಟೈಮ್ ಅಂತೂ ಚೆನ್ನಾಗಿದೆ. ದಯವಿಟ್ಟು ಮಾಡಿಕೊಡಿ. ಖಂಡಿತ ಮಾಡ್ತೀವಮ್ಮ. ಮಂಟಪ ಎಲ್ಲಿದೆ ಅಂತ ತೋರಿಸಿದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ಒಂದು ನಿಮಿಷ ಇರಮ್ಮ, ನನ್ನ ಮಗಳನ್ನ ಕರಿತೀನಿ. ಅಮ್ಮೋ ಅಮ್ಮೋ, ಏನಮ್ಮ? ಬಾಮ್ಮ ಇಲ್ಲಿ. ಇವರು ರಾಧಾ ಮತ್ತು ಅವ್ರ ಫ್ರೆಂಡ್ ನಂದಿನಿ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ದಾರೆ. ಮಂಟಪ ತೋರಿಸು, ಅವ್ರ ಕೆಲಸ ಶುರು ಮಾಡ್ಕೋತಾರೆ. ನಾನು ಅಮೂಲ್ಯ. ಹಾಯ್. ಫಾಲೋ ಮೀ. ನಮ್ಮ ಚಿಕ್ಕಮ್ಮನ ತಡೀರಿ ಅಂತ ಯಾಕೆ ಮೆಸೇಜ್ ಮಾಡಿದ್ರಿ? ಆ್ಯಕ್ಚುಲಿ ಅವರು ಫ್ಲವರ್ ಡೆಕೋರೇಟ್ ಮಾಡೋದಕ್ಕೆ ಯಾರಿಗೂ ಆಲ್ರೆಡಿ ಹೇಳಿದ್ರಂತೆ. ಆರ್ಡರ್ ತೊಗೊಂಡಿದ್ದವನು ಫುಲ್ ಪೇಮೆಂಟ್ ಆಗಿಲ್ಲ ಅಂತ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟೋದ. ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗಿ ತುಂಬ ಟೆನ್ಷನ್ನಲ್ಲಿದ್ದರು. ತಾಳಿ ಎಲ್ಲ ಅಡ ಇಟ್ರು. ಅದಕ್ಕೆ ನಾನೇ ಕಾಂತಿಗೆ ಕಾಲ್ ಮಾಡಿ ಅರೇಂಜ್ಮೆಂಟ್ ಮಾಡೋದಕ್ಕೆ ಹೇಳಿದೆ. ಕಾಂತ ಅವ್ರನ್ನ ಕರೆಸಿದ್ದಾರೆ. ಥ್ಯಾಂಕ್ ಯು ವೇದಾಂತ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನಿಮಗೆ ಗೆಟಪ್ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಕಮಾನ್ ಸಾರ್ಥಕ್, ನನಗೆ ಸದ್ಯಕ್ಕೆ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಪ್ಲ್ಯಾನ್. ಅದು ಮಿಸ್ ಆಯಿತು ಅಂದರೆ ವಿಕ್ರಾಂತ್ನ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಇದೇ ಮಂಟಪ. ಸರಿ, ಹಾಗಿದ್ರೆ ನಾವು ಕೆಲಸ ಶುರು ಮಾಡ್ತೀವಿ. ನಿಮಗೆ ರಾಮ ಅಂದರೆ ಇಷ್ಟನಾ? ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ. ರಾಮನ್ ನೆನೆಸ್ಕೊಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ವಾವ್, ಸೂಪರ್. ನಮ್ಮ ಬಜರಂಗಿನೂ ರಾಮನ್ ಫ್ಯಾನೇ. ನಾನು ಬಜರಂಗಿ ಫ್ಯಾನು. ಗೊತ್ತಿಲ್ದಲೆ ನಮ್ಮಲ್ಲೇ ಒಂಥರ ಕನೆಕ್ಷನ್ ಇದೆ ಅಲ್ವಾ? ನಿಜ ಅಮೂಲ್ಯ. ನಮ್ಮಮ್ಮನೂ ಯಾವಾಗಲೂ ಹೇಳ್ತಾ ಇರ್ತಾಳೆ, ಪ್ರತಿಯೊಂದು ಭೇಟಿಗೂ ಉದ್ದೇಶ ಇರುತ್ತೆ ಅಂತ. ಅಕ್ಕನ ಮದುವೆಗೆ ನೀವೇ ಡೆಕೋರೇಷನ್ ಮಾಡಬೇಕು ಅಂತಿತ್ತೇನೋ, ಅದಕ್ಕೆ ನೀವೇ ಬರೋ ಹಾಗಾಯಿತು. ಹೂವೆಲ್ಲ ರೆಡಿ ಇದೆ, ನೀವು ಶುರು ಮಾಡಿ. ಏನು ಹೇಳ್ತಾಳೋ ಏನೋ, ಇವ್ಳು ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಯೋ, ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ಯಯ್ಯ? ಮೀಸೆ ಬಿದ್ದೋಗ್ತಿದೆ, ಹೇಳಿದ್ರು ಗೊತ್ತಾಗಲ್ವಲ್ಲಯ್ಯ. ಹೇಗಯ್ಯ ನಿಂಗೆ ಹೇಳೋದು? ನನ್ನ ಪ್ರಾಣ ತೆಗಿಯಕ್ಕಂತಾನೆ ಹುಟ್ಟಿದ್ಯಾ ಕಣಯ್ಯ ನೀನು. ಅಪ್ಪ ಬಜರಂಗಿ, ಹೋಗಿ ಹೋಗಿ ಶುಂಠಿ ಶಂಕರ್ ನಿಂದ ಹುಡ್ಕೊಂಡು ಹೋಗೋ ಥರ ಮಾಡ್ತಿದ್ಯಲ್ಲ.